Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 5, verse 16. Your light must shine before people. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈ ಮಾತನ್ನು ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು ಎಂಬುದಾಗಿ. ಈ ಬೆಳಕು ನಮಗೆ ಎಲ್ಲಿಂದ ದೊರೆಯುತ್ತದೆ? 2ನೇ ಸಮುವೇಲ 22ನೇ ಅಧ್ಯಾಯ 29ನೇ ವಚನದಲ್ಲಿ ದಾವೀದನು ಒಂದು ಸ್ತುತಿ ಗೀತೆಯನ್ನು ರಚಿಸಿದ್ದಾನೆ. ದೇವರು ಅವನನ್ನು ಸೌಲನ ಕೈಯಿಂದ ಮತ್ತು ಇತರ ಎಲ್ಲ ವೈರಿಗಳ ಕೈಯಿಂದ ಬಿಡಿಸಿದಾಗ ದೇವರ ಘನಕ್ಕಾಗಿ ಆತನು ಒಂದು ಪದ್ಯವನ್ನು ರಚಿಸಿದ್ದಾನೆ. ಆ ಪದ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ದೀಪವು ಎಂಬುದಾಗಿ. ಅಂದರೆ ಯೆಹೋವ ದೇವರೇ ನನಗೆ ದೀಪವು, ಆತನೇ ನನಗೆ ಬೆಳಕನ್ನು ಕೊಡುತ್ತಾನೆ, ಆತನೇ ನನ್ನ ಜೀವಿತದಲ್ಲಿರುವ ಎಲ್ಲ ಕತ್ತಲೆಯನ್ನು ಪರಿಹರಿಸುವನು ಎಂದು ಹೇಳ್ತಾ ಇದ್ದಾನೆ. ಹೌದು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಆತನು ಸ್ವತಃ ಬೆಳಕಾಗಿದ್ದಾನೆ, ಆತನು ನೀತಿ ಸೂರ್ಯನಾಗಿದ್ದಾನೆ, ಆತನು ನಮಗೆ ದೀಪವಾಗಿದ್ದಾನೆ, ಆತನು ನಮಗೆ ಬೆಳಕನ್ನು ಕೊಡ್ತಾನೆ, ನಮ್ಮ ಜೀವಿತದಲ್ಲಿರುವ ಕತ್ತಲೆಯನ್ನು ಪರಿಹರಿಸುತ್ತಾನೆ. ಪ್ರಿಯರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುತ್ತಾ ಸ್ವಾಮಿಯವರು ಈ ರೀತಿ ಹೇಳ್ತಾ ಇದ್ದಾರೆ, ಯಾರೂ ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ ಎಂಬುದಾಗಿ. ಹೌದು, ಯಾರಾದರೂ ಒಂದು ದೀಪವನ್ನು ಹಚ್ಚಿದಾರೆಂದರೆ ಅದನ್ನು ಹಚ್ಚಿ ಕೊಳಗದೊಳಗೆ ಇಡುವುದಿಲ್ಲ, ಅದನ್ನು ಹಚ್ಚಿ ದೀಪಸ್ತಂಭದ ಮೇಲೆ ಇಡ್ತಾರೆ. ಆಗ ಆ ಮನೆಯೊಳಗೆ ಬರುವವರೆಲ್ಲರಿಗೆ ಆ ದೀಪವು ಬೆಳಕನ್ನು ಕೊಡುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ನಾವು ಕೂಡ ಬೆಳಕನ್ನು ಕೊಡುವಂಥ ಮಕ್ಕಳಾಗಬೇಕು. ನಾವು ದೀಪವನ್ನು ಹಚ್ಚಿ ಕೊಳಗದೊಳಗೆ ಇಡಬಾರದು. ಪ್ರಿಯರೇ, ದೀಪವೇನೋ ಹಚ್ಚುವುದು ಸುಲಭ, ಆದರೆ ಅದನ್ನು ಕೊನೆಯವರೆಗೆ ಅದು ನಂದಿ ಹೋಗದಂತೆ ಕಾಪಾಡಬೇಕು. ಅದನ್ನು ಕಾಪಾಡಬೇಕಾದ್ರೆ ಇಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು ಎಂಬುದಾಗಿ. ಈ ರೀತಿ ನಾವು ಸತತವಾಗಿ ಪ್ರಕಾಶಿಸಬೇಕಾದ್ರೆ ಆ ನಮ್ಮ ದೀಪವನ್ನು ಕೊಳಗದೊಳಗೆ ಇಡಬಾರದು. ಒಂದು ವೇಳೆ ಕೊಳಗದೊಳಗೆ ನಮ್ಮ ದೀಪವನ್ನು ಇಟ್ಟರೆ ಏನಾಗುತ್ತದೆ? ಅಲ್ಲಿ ಆಮ್ಲಜನಕ ಇಲ್ಲದ್ದರಿಂದ ಆ ಬೆಳಕು ಉರಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಕೆಲ ಹೊತ್ತಿನವರೆಗೆ ಉರಿದು ನಂದಿ ಹೋಗುತ್ತದೆ. ಆದ್ದರಿಂದ ಯಾರೂ ದೀಪವನ್ನು ಹಚ್ಚಿ ಕೊಳಗದೊಳಗೆ ಇಡುವುದಿಲ್ಲ. ಇಲ್ಲಿ ಕೊಳಗ ಅಂದರೆ ನಾವು ಮಾಡುವಂತಹ ಕೆಲಸ, ನಾವು ಮಾಡುವಂತಹ ವ್ಯಾಪಾರ, ನಾವು ಹಣದ ಮೇಲೆ ಇಟ್ಟಿರುವ ಆಶೆ. ನಾವು ಯಾವಾಗಲೂ ಕೆಲಸ 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 ಎಂಬುದಾಗಿ ಹೇಳುತ್ತಾ ಬರೇ ಕೆಲಸವನ್ನೇ ಮಾಡುತ್ತಾ ಪ್ರಾರ್ಥನೆಗೆ, ಸತ್ಯವೇದವನ್ನು ಓದುವುದಕ್ಕೆ ಸಮಯ ಕೊಡುವುದಿಲ್ಲ. ಹೆಚ್ಚಾಗಿ ಕೆಲಸದಲ್ಲಿಯೇ ನಮ್ಮ ಸಮಯವನ್ನು ಕಳೆಯುತ್ತೇವೆ, ಹಣ ಸಂಪಾದನೆ ಮಾಡುವುದರಲ್ಲಿಯೇ ನಮ್ಮ ಸಮಯವನ್ನು ಕಳೆಯುತ್ತೇವೆ. ಹೀಗೆ ಮುಂದುವರಿಯುತ್ತಾ ಬಂದರೆ ಆ ನಮ್ಮ ಆತ್ಮವೆಂಬ ದೀಪವು ನಂದಿ ಹೋಗುತ್ತದೆ, ರಕ್ಷಣೆ ಎಂಬ ದೀಪವು ನಂದಿ ಹೋಗುತ್ತದೆ. ನಾವು ಕ್ರಿಸ್ತನ ಕಡೆಗೆ ಬಂದು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದಿದಾಗ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆ ಕಾರ್ಯವನ್ನು ಮಾಡಬೇಕು. ಯಾವಾಗಲೂ ಸತ್ಯವೇದವನ್ನು ಓದುತ್ತಾ, ವಾಕ್ಯಗಳನ್ನು ಧ್ಯಾನಿಸುತ್ತಾ, ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಆಗ ಆ ನಮ್ಮ ದೀಪವು ನಂದಿ ಹೋಗದೆ ಅದು ಸದಾ ಕಾಲಕ್ಕೂ ಉರಿಯುತ್ತಾ ಇರುತ್ತದೆ. ಪ್ರಿಯರೇ, ಇಲ್ಲಿ ದಾವೀದನು ಹೇಳುವ ಹಾಗೆ, ಯೆಹೋವನೇ ನನ್ನ ದೀಪವು, ಆತನು ನನಗೆ ಬೆಳಕನ್ನು ಕೊಟ್ಟು ನನ್ನ ಕತ್ತಲನ್ನು ಪರಿಹರಿಸುವನು ಎಂಬುದಾಗಿ ನೀವು ಅದನ್ನು ನಂಬಿ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ಆಗ ನೀವು ಈ ಲೋಕಕ್ಕೆ ಬೆಳಕಾಗಿ ಜೀವಿಸುತ್ತೀರಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ. ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಹೇಳಿದೆಯಲ್ಲಪ್ಪ. ಹೌದು ಕರ್ತನೆ, ನಿಮಗೆ ಸ್ತೋತ್ರಪ್ಪ. ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಹಾಯ ಮಾಡು ಕರ್ತನೆ. ಮೊದಲ ಆದ್ಯತೆ ನಿನಗೆ ಕೊಡಲಿಕ್ಕೆ ಸಹಾಯ ಮಾಡು ಸ್ವಾಮಿ.
ಪರಿಶುದ್ಧನಾದ ದೇವರೇ, ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥವರು, ಸತ್ಯವೇದದ ವಾಕ್ಯಗಳನ್ನು ಧ್ಯಾನಿಸುವಂಥವರು, ಓದುವಂಥವರು, ಜ್ಞಾಪಕದಲ್ಲಿಟ್ಟುಕೊಳ್ಳುವಂಥವರು ಆಗಲಿಕ್ಕಾಗುವಂತೆ ಸಹಾಯ ಮಾಡ್ಕೊಳ್ತಾನೆ. ನಮ್ಮ ದೀಪವು ಯಾವಾಗಲೂ ಜನರ ಮುಂದೆ ಪ್ರಕಾಶಿಸಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ನೀನೇ ನಮ್ಮ ಜೊತೆಗಿರಪ್ಪ, ನೀನೇ ನಮ್ಮ ದೀಪವಾಗಿದ್ದಿ ಸ್ವಾಮಿ. ನೀನು ನಮ್ಮೊಳಗೆ ಬಂದು ನಮ್ಮ ಜೀವಿತ ಪ್ರಕಾಶಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೀವಿತದಲ್ಲಿರುವ ಕತ್ತಲನ್ನು ಪರಿಹರಿಸು ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.